ಡಿಯರ್ ಸ್ಟೂಡೆಂಟ್ಸ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮತ್ತು ರೆಗ್ಯುಲರ್ ಎಕ್ಸಾಮ್ಸಲ್ಲಿ ಹಾಗೂ ಇವನ್ ಸ್ಪೋಕನ್ ಇಂಗ್ಲೀಷಲ್ಲೂ ಸಹ ತುಂಬ ಇಂಪಾರ್ಟೆಂಟ್ ರೋಲನ್ನು ವಹಿಸ್ತಕ್ಕಂತಹ ಒಂದು ಟಾಪಿಕ್ ಪ್ರಿಪೊಸಿಷನ್ಸ್ ಅಂತೇಳಿ. ಸೊ ಇದನ್ನು ಒಂದು ರಿವಿಷನ್ ಕ್ಲಾಸ್ ಆಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಫಾರ್ ಸ್ಲೋ ಲರ್ನರ್ಸ್ಗೆ. ಲೆಟ್ಸ್ ಹ್ಯಾವ್ ಎ ಗ್ಲಾನ್ಸ್. ಫಸ್ಟ್ ವಿ ಶುಡ್ ನೋ ದ ಮೀನಿಂಗ್. ಪ್ರಿಪೊಸಿಷನ್, ಪ್ರಿ ಅಂದರೆ ಮುಂಚಿತವಾಗಿ, ಪೊಸಿಷನ್ ಎಲ್ಲಿಗೆ ಸೇರಿಸಬಹುದು ಅನ್ನೋ ರಿಲೇಟೆಡ್. ಸೊ ಹೀಗೆ ಒಂದು ಪರ್ಟಿಕ್ಯುಲರ್ ಪೀಪಲ್, ಒಂದು ವಸ್ತು, ಒಂದು ಅದಕ್ಕೆ ಹೇಗೆ ರಿಲೇಟ್ ಆಗಿದೆ ಅಂತಕ್ಕಂಥ ತೋರಿಸ್ತಕ್ಕಂಥ ಒಂದು ಕೀವರ್ಡೇನೆ ಪ್ರಿಪೊಸಿಷನ್ಸ್ ಅಂತೇಳಿ. ಒಂದು ಕ್ವಶನ್ಗಳಿಗೆ ಆನ್ಸರ್ ಮಾಡುವಾಗ ಒಂದು ಸಿಂಪಲ್ ಟಿಪ್ಸ್ಗಳನ್ನು ಹೇಳ್ತೇನೆ. ಪ್ರಿಪೊಸಿಷನ್ಸ್ನ ಆನ್ಸರ್ ಮಾಡುವಾಗ ಒಂದು ಮೇನ್ ಕಂಡೀಷನ್ ಏನಪ್ಪ ಅಂತಂದರೆ, ಪ್ರಿಪೊಸಿಷನ್ ಇಟ್ ಕೆನಾಟ್ ಬಿ ಲರ್ನ್ಡ್ ಓವರ್ ಎ ನೈಟ್. ಓವರ್ ನೈಟ್ ಇದನ್ನು ಏಕಾಏಕಿ ಸಡನ್ನಾಗಿ ಕಲಿಯೋಕ್ಕಾಗಲ್ಲ. ಇದಕ್ಕೇನಪ್ಪ ಅಂತಂದರೆ ತುಂಬ ಲಿಸನಿಂಗ್ ಆಗಬೇಕು ಹಾಗೂ ತುಂಬ ರೀಡಿಂಗ್ ಆ್ಯಂಡ್ ರೈಟಿಂಗ್ ಆಗಬೇಕು. ಆವಾಗ ಮಾತ್ರನೇ ಅದು ತುಂಬ ಈಸಿ ಅಂತ ಅನಿಸುತ್ತೆ. ನೀವು ಬಯಾಟ್ ಮಾಡೋದ್ರಿಂದ ಅಥವಾ ಬೇರೆ ಒಂದು ರಿಟನ್ ಮೆಥಡಿಂದ ಕಲಿಯೋದ್ರಿಂದ ಖಂಡಿತ ಆಗೋದಿಲ್ಲ. ಬಟ್ ಇಲ್ಲಿ ಏನು ಈ ವಿಡಿಯೋದಲ್ಲಿ ಹೇಳಕ್ಕೆ ಹೋಗ್ತೀನಿ ಅಂದರೆ, ಅದನ್ನು ಓದುವಾಗ ಯಾವ ರೀತಿ ಗಮನಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಇದೊಂದು ಹೆಲ್ಪ್ಫುಲ್ ಆಗ್ತಕ್ಕಂಥ ವಿಡಿಯೋ ಅಷ್ಟೇ. ಹಿಯರ್ ಆ ವರ್ಡ್ಗಳಿಗೆ ಮೀನಿಂಗನ್ನು ಫಸ್ಟು ತಿಳ್ಕೋಬೇಕು ಸಾಧ್ಯವಾದಷ್ಟು. ಅಂದರೆ ಆ ವರ್ಡ್ಗೆ ಕನ್ನಡ ಮೀನಿಂಗ್ ತಿಳ್ಕೋಬೇಕು ಅನ್ನೋ ಅರ್ಥ ತೊಗೋಬಾರ್ದು. ಆ ವರ್ಡ್ನ ಡೈರೆಕ್ಟ್ ಇಂಗ್ಲೀಷ್ ಮೀನಿಂಗ್ ಏನಿದೆ ಅನ್ನೋದನ್ನು ಬೈ ಪ್ರಾಕ್ಟೀಸ್ ತಿಳ್ಕೊಂಡಿರ್ಬೇಕು. ನಾನು ನಿಮಗೆ ಇಲ್ಲಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಕೆಲವು ವರ್ಡ್ಗಳನ್ನು ಸ್ಲೋ ಲರ್ನರ್ಸ್ಗೋಸ್ಕರ ಬರೆದಿದ್ದೀನಿ. ಸೇ ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಐ ಆಮ್ ಕಮಿಂಗ್ ಮೈ ಫ್ರೆಂಡ್ ಅಂತಿದೆ. ಸೊ ಐ ಆಮ್ ಕಮಿಂಗ್ ಮೈ ಫ್ರೆಂಡ್ ಅಂತಿದೆ. ಸೊ ಇಲ್ಲಿ ಐ ಆಮ್, ನಾನು ಬರ್ತಾ ಇದ್ದೀನಿ, ಮತ್ತು ಫ್ರೆಂಡ್ ಅಂತ, ಇಲ್ಲಿ ಇಬ್ಬರು ಕಾನ್ಸೆಪ್ಟ್ ಇದ್ದಾರೆ. ಈಗ ಇಲ್ಲಿ ಏನೋ ಒಂದು ಹೇಳ್ತಾ ಇದೆ, ಯಾವುದೋ ಒಂದು ಪದ ಲಿಂಕ್ ಮಾಡೋದು ಕೊರತೆ ಇದೆ ಅಂತ ನಿಮ್ಗೆ ಅನಿಸುತ್ತೆ. ಸೊ ದಟ್ ಅದು ಏನಿರ್ಬೋದು, ನಾನು ಬರ್ತಾಯಿದ್ದೀನಿ, ಫ್ರೆಂಡು ಇದ್ದಾರೆ ಅನ್ನೋದು. ಯಾರು ಇಲ್ಲಿ ಏನು ಕೊರತೆ ಇದೆ ಅಂತಂದರೆ, ಏನೋ ಒಂದು ಪದ ಪ್ರಾಬಬಲಿ ಜೊತೆಗೆ ಅಂತ ಇರ್ಬೋದು. ಸೊ ಆವಾಗ ನಾನು ನನ್ನ ಫ್ರೆಂಡ್ ಜೊತೆ ಬರ್ತಾಯಿದ್ದೀನಿ ಅಂದಾಗ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಜೊತೆಗೆ ಅನ್ನೋದಕ್ಕೆ ಇಂಗ್ಲೀಷ್ ವರ್ಡು ವಿತ್. ಸೊ ಆವಾಗ ನೀವು ನೋಡಿ, ವಿತ್ ಅಂತಕ್ಕಂಥ ವರ್ಡನ್ನು ಇಲ್ಲಿ ಹಾಕ್ಬಿಟ್ಟು ನಂತರ ಸೆಂಟೆನ್ಸ್ನ ರೀರೀಡ್ ಮಾಡಿ, ಮತ್ತೆ ಓದಿದಾಗ ಅದು ಕರೆಕ್ಟಾಗಿ ಸೌಂಡ್ಸ್ ಆಗುತ್ತೋ ಇಲ್ಲೋ ಅಂತೇಳಿ ಗೊತ್ತಾಗುತ್ತೆ. ಅದೊಂದು ಒಳ್ಳೆ ಕಂಪ್ಲೀಟ್ ಮೀನಿಂಗನ್ನು ಕೊಡುತ್ತೆ, ಯಾವುದೇ ಥರ ಕನ್ಫ್ಯೂಷನ್ ಇಲ್ದಂಗೆ. ಸೊ ಹಾಗಾಗಿ ವಿತ್ ಅಂತಕ್ಕಂಥದ್ದು ಇಲ್ಲಿಯ ಒಂದು ಏನು ಬ್ಲ್ಯಾಂಕ್ ಕೊಟ್ಟಿದ್ರು ಅದಕ್ಕೆ ಸೂಟಬಲ್ ವರ್ಡು. ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ ಈ ರೀತಿ ಕಂಪ್ಲೀಟ್ ಒಂದು ಸೆಂಟೆನ್ಸ್ ಕೊಟ್ಟು ಒಂದು ಬ್ಲ್ಯಾಂಕ್ ಕೊಟ್ಟಿರ್ತಾರೆ, ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಪ್ರಿಪೊಸಿಷನ್ಸ್ನ ಹಾಕಬೇಕು. ನಾನಿಲ್ಲಿ ಬರೀ ಒಂದೊಂದೇ ಎಕ್ಸಾಂಪಲ್ಸ್ ಮಾತ್ರ ತೊಗೊಂಡಿದ್ದೀನಿ, ಬಿಕಾಸ್ ಇಟ್ಸ್ ಅ ರಿವಿಷನ್ ಕ್ಲಾಸ್ ಅಷ್ಟೇ. ಆ್ಯಂಡ್ ದೆನ್ ನೀವು ಅದನ್ನು ಓನಾಗಿ ತುಂಬ ಕ್ವಶನ್ಸ್ಗಳನ್ನು ಇವನ್ ಟೆಕ್ಸ್ಟ್ ಬುಕ್ ಮತ್ತು ಇದರಲ್ಲಿ ನೀವು ನೋಡಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು, ಐ ಹೇಟ್ ಯು ಬಿಕಾಸ್ ಐ ಹೇಟ್ ಯು, ನಾನು ದ್ವೇಷಿಸ್ತೀನಿ ಕೊಳಕಾಗಿರೋದಕ್ಕೆ ಅಂತ. ಈಗ ನಾನು ದ್ವೇಷಿಸೋದು ಯಾಕೆಂದರೆ ನೀನು ಕೊಳಕಾಗಿರೋದಕ್ಕೆ ಅಂತ. ಸೊ ಯಾಕೆಂದರೆ ಅನ್ನೋದಕ್ಕೆ ಒಂದು ಇಂಗ್ಲೀಷ್ ವರ್ಡು ಬಿಕಾಸ್ ಆಫ್. ಸೊ ಹಾಗಾಗಿ ಈ ವರ್ಡನ್ನು ಇಲ್ಲಿಗೆ ಹಾಕಬೇಕು. ಈಗ ಆ ವರ್ಡನ್ನು ಹಾಕಿದಾಗ ಮೀನಿಂಗ್ ಹೆಂಗೆ ಬರ್ತದೆ, ಐ ಹೇಟ್ ಯು ಬಿಕಾಸ್ ಆಫ್ ಯುವರ್ ಡರ್ಟಿನೆಸ್ ಅಂತ. ಸೊ ಇಲ್ಲಿ ಬಿಕಾಸ್ ಆಫ್ ಅಂತಕ್ಕಂಥದ್ದು ಪ್ರಿಪೊಸಿಷನ್ ಆಗಿ ಒಂದು ವರ್ಕ್ ಮಾಡಿದೆ ಹಾಗೂ ಒಂದು ಸೂಟಬಲ್ ಇದೆ. ಸೊ ಇದೇ ರೀತಿ ಬಿಕಾಸ್ ಆಫ್ಗೆ ಸಂಬಂಧಪಟ್ಟ ಹಲವಾರು ಎಕ್ಸಾಂಪಲ್ಗಳು ನೋಡ್ತಾ ಹೋಗಬೇಕು. ಸೊ ಇದು ಮೆಥಡ್. ಸೊ ಈಗ ನೆಕ್ಸ್ಟ್ ಅದೇ ರೀತಿ, ಐ ಆಮ್ ವೇಟಿಂಗ್ ಡ್ಯಾಶ್ ಯು, ಕಾಯುತ್ತಿದ್ದೆ ನಿನಗೋಸ್ಕರ ಅಂತನ್ನುವಾಗ ಯಾವುದು, ಫಾರ್. ಐ ಆಮ್ ವೇಟಿಂಗ್ ಫಾರ್ ಯು, ಫಾರ್ ಅಂತಕ್ಕಂಥದ್ದು ಆನ್ಸರು. ನೆಕ್ಸ್ಟ್, ಐ ಆಮ್ ಡ್ಯಾಶ್ ದ ಕ್ಲಾಸ್ ಅಂತಿದೆ. ಐ ಆಮ್ ಡ್ಯಾಶ್ ಕ್ಲಾಸ್ ಅಂತಂದಾಗ ನೀವು ಫಸ್ಟು ಆ ಒಂದು ಬ್ಲ್ಯಾಂಕನ್ನು ಒಂದು ಓದಿದಾಗ ಎರಡೂ ವರ್ಡ್ಗಳನ್ನು ಕನೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಏನೋ ಒಂದು ಹೇಳ್ತಾ ಇದೆ, ಸಮಥಿಂಗ್ ಈಸ್ ಮಿಸ್ಸಿಂಗ್ ಅಂತೇಳಿ. ಆವಾಗ ನಾನು ಮತ್ತು ಕ್ಲಾಸು ಅಂತ ಹೇಳೋಕೆ ಹೊರಟಿದೆ. ಸೊ ಆವಾಗ ಅಲ್ಲಿ ಬರ್ತಕ್ಕಂಥದ್ದು, ನಾನು ಕ್ಲಾಸ್ ಒಳಗಿದ್ದೀನಿ, ಐ ಆಮ್ ಇನ್ ದ ಕ್ಲಾಸ್. ಇನ್ ಸಮ್ ಕೇಸಸ್ ಔಟ್ದು ಇರ್ಬೋದು, ಐ ಆಮ್ ಔಟ್ ಆಫ್ ದಿ ಕ್ಲಾಸ್ ಅಂತಕ್ಕಂಥದ್ದು ಇರೋದು. ಬಟ್ ಇಲ್ಲಿ ಸೂಟಬಲ್ಲು ಇನ್. ಇದೇ ರೀತಿ ಎಕ್ಸಾಂಪಲ್ಗಳನ್ನು ಓದ್ತಾ ಹೋಗ್ತೀನಿ. ನೀವು ಈ ಎಕ್ಸಾಂಪಲ್ಗಳನ್ನು ಇದೇ ಥರದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಅಷ್ಟೇ ಪ್ರಿಪೊಸಿಷನ್ಸ್ ನೀವು ಬರಲಿಕ್ಕೆ ಸಾಧ್ಯ. ಈಗ ಅಬೌಟ್ ನೋಡಿ, ಈಗ ಈಸ್ ಟೀಚಿಂಗ್ ಡ್ಯಾಶ್ ದ ಕಂಟ್ರಿ. ಟೀಚಿಂಗ್ ಬೋಧನೆ ಮಾಡ್ತಾಯಿದೆ ದೇಶ ಅಂತ. ಅಂದರೆ ದೇಶದ
ಬೋಧನೆ ಮಾಡ್ತೀರಿ ಅಂದರೆ ದೇಶದ ಬಗ್ಗೆ ಅಂತ ಗೊತ್ತಾಯ್ತು. ಸೊ ಬಗ್ಗೆ ಅಂತ ಅನ್ಬೇಕಾದ್ರೆ ಎಬೌಟ್. ಸೊ ಎಬೌಟ್ ಅಂತಕ್ಕಂಥದ್ದು ಕನ್ನಡ ವರ್ಡ್. ಆವಾಗ ಇಲ್ಲಿ ಎಬೌಟ್ ಹಾಕಿದಾಗ ಈಸ್ ಟೀಚಿಂಗ್ ಎಬೌಟ್ ದ ಕಂಟ್ರಿ ಅಂಥೇಳಿ ಆಗುತ್ತೆ. ನೆಕ್ಸ್ಟು ಈ ಸ್ಟ್ಯಾಂಡಿಂಗ್ ಡ್ಯಾಶ್ ಬಸ್ ಸ್ಟಾಪ್ ಮತ್ತು ಸ್ಟ್ಯಾಂಡಿಂಗ್ ಅಂತಿದೆ. ಈ ಎರಡನ್ನೂ ರಿಲೇಟ್ ಮಾಡ್ತಕ್ಕಂಥದ್ದು ಅದು ಪೊಸಿಷನ್ ಹಿ ಅಂತಕ್ಕಂಥ ಎಲ್ಲಿದ್ದಾರೆ ಅಂತ ಹೇಳ್ತಾ ಇದೆ. ಸೊ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದಾನೆ. ಸೊ ಅಲ್ಲಿ ಬಸ್ ಸ್ಟಾಪಲ್ಲಿ ಅದರಲ್ಲಿ ಅಂತನ್ನುವಾಗ ಅದಕ್ಕೆ ವರ್ಡು ಅಟ್. ಸೊ ದ್ಯಾಟ್ ಅಲ್ಲಿ ಅದರಲ್ಲಿ ಈ ಸ್ಟ್ಯಾಂಡಿಂಗ್ ಅಟ್ ದ ಬಸ್ ಸ್ಟಾಪ್. ಸೊ ಅಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟು ಐ ಆಮ್ ಗೋಯಿಂಗ್ ಮೈಸೂರು ಅಂತಿದೆ. ಮೈಸೂರು ಹೋಗ್ತಾ ಇದ್ದೀನಿ ಅಂತಿದೆ. ಮೈಸೂರಿಗೆ ಇಲ್ಲೇನೋ ಒಂದು ಕೊರತೆ ಆಯಿತು. ಸೊ ಆವಾಗ ಟು ಅಂತಕ್ಕಂಥದ್ದು ಕರೆಕ್ಟ್ ಪ್ರಿಪೊಸಿಷನ್. ಸೊ ಇವಾಗ ನೋಡಿ ಐ ಆಮ್ ಗೋಯಿಂಗ್ ಟು ಮೈಸೂರು. ಸೊ ಟು ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೀವು ಉಳಿದ ಎಲ್ಲ ಸೆಂಟೆನ್ಸ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಈ ಜಂಪ್ಡ್ ಡ್ಯಾಶ್ ವಾಟರ್. ಈ ಜಂಪ್ಡ್ ಇನ್ ಟು ದ ವಾಟರ್. ಇನ್ ಟು ದ ಅಂದರೆ ಒಳಗಡೆಗೆ ಚಲಿಸ್ತಕ್ಕಂಥ ಮೋಷನ್ ಇರ್ತಕ್ಕಂಥದ್ದಕ್ಕೆ ಮಾತ್ರ ಹೇಳ್ತಕ್ಕಂಥದ್ದು. ನೆಕ್ಸ್ಟು ಯು ಆರ್ ಸ್ಟ್ಯಾಂಡಿಂಗ್ ದ ಪಿಲ್ಲರ್. ಸ್ಟ್ಯಾಂಡಿಂಗ್ ದ ಪಿಲ್ಲರ್ ಸಾಮಾನ್ಯವಾಗಿ ಅಂತ ಆವಾಗ ಅದನ್ನು ಹೇಳ್ಬೋದು ವಿ ಆರ್ ಸ್ಟ್ಯಾಂಡಿಂಗ್ ಓವರ್ ದ ಪಿಲ್ಲರ್. ನಂತರ ಅದೇ ರೀತಿ ಥ್ರೋ ಅಂತಕ್ಕಂಥದ್ದು ಮೂಲಕ. ಸೊ ಈಸ್ ಪಾಸಿಂಗ್ ಥ್ರೂ ದ ಸಿಟಿ. ಸೊ ಥ್ರೋ ಇಸ್ ದ ರೈಟ್ ಆನ್ಸರ್. ಟುವರ್ಡ್ಸ್ ಈಸ್ ಮೂವಿಂಗ್ ಟುವರ್ಡ್ಸ್ ಮೈಸೂರು. ಯಾವ ಕಡೆಗೆ ಹೋಗ್ತಿದ್ದಾರೆ? ಮೈಸೂರು ಕಡೆಗೆ ಹೋಗ್ತಾ ಇದ್ದಾರೆ. ಸೊ ದ ಬರ್ಡ್ ಈಸ್ ಫ್ಲೈಯಿಂಗ್ ಡ್ಯಾಶ್ ದ ಸ್ಕೈ ಅಂತಿದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಏನು? ದ ಬರ್ಡ್ ಈಸ್ ಫ್ಲೈಯಿಂಗ್ ಓವರ್ ದ ಸ್ಕೈ. ಅದೇ ರೀತಿ ಬಿಹೈಂಡ್ ಈ ಸ್ಟ್ಯಾಂಡಿಂಗ್ ದ ಕಾಂಪೌಂಡ್. ಸೊ ಅಲ್ಲಿಂದ ನಿಂತಿದ್ದಾರೆ. ಸೊ ಈ ಸ್ಟ್ಯಾಂಡಿಂಗ್ ಬಿಹೈಂಡ್ ದ ಕಾಂಪೌಂಡ್. ಸಮ್ಟೈಮ್ಸ್ ಇನ್ ಫ್ರಂಟು ಆಗ್ಬೋದು. ಈ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಕಾಂಪೌಂಡು ಆಗ್ಬೋದು. ಬಟ್ ವಿ ಹ್ಯಾವ್ ಟು ಆ ಪೊಸಿಷನನ್ನು ಇದು ಮಾಡ್ತಕ್ಕಂಥ ವರ್ಡನ್ನು ಬರೀಬೇಕು. ಸಾಮಾನ್ಯ ಕನ್ಫ್ಯೂಷನ್ ಆಗೋ ಥರ ಸೆಂಟೆನ್ಸ್ ಕೊಟ್ಟಿರೋದಿಲ್ಲ. ಈಗ ನೆಕ್ಸ್ಟು ಐ ಆಮ್ ಸ್ಟ್ಯಾಂಡಿಂಗ್ ಅಪ್ ದಿ ಸ್ಕೂಲ್ ಅಂತಿದೆ. ಸೊ ಈ ಸ್ಟ್ಯಾಂಡಲ್ಲಿ ಸ್ಕೂಲ್ನ ಇದ್ದೀನಿ ಅನ್ನುವಾಗ ಎಲ್ಲಿದ್ದೀನಿ? ಅದು ಎದುರುಗಡೆ. ಸೊ ದಟ್ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಸ್ಕೂಲ್. ಸೊ ಇನ್ ಫ್ರಂಟ್ ಅಂದರೆ ಮುಂದೆ ಅಂತೇಳಿ. ನೋಡಿ ಜಸ್ಟ್ ಐ ಡ್ಯಾಶ್ ದ ಕ್ಯಾಸ್ಟಿಸಮ್ ಅಂತಿದೆ. ಕ್ಯಾಸ್ಟಿಸಮ್ ಮತ್ತು ನಾನು ಅಂತಕ್ಕಂಥ ಕಾನ್ಸೆಪ್ಟ್ ಇದೆ. ಇದಕ್ಕೇನು? ಅದಕ್ಕೆ ನನಗೆ ಅದನ್ನು ವಿರೋಧಿಸ್ತೀನಿ ಅಂತ. ಸೊ ಆವಾಗ ಐ ಎಗ್ನೆಸ್ಟ್ ದ ಕ್ಯಾಸ್ಟಿಸಮ್. ಸೊ ಎಗ್ನೆಸ್ಟ್ ಅಂತಕ್ಕಂಥದ್ದು ಪ್ರಿಪೊಸಿಷನ್ಸ್. ನೆಕ್ಸ್ಟ್ ಡ್ಯಾಶ್ ಐ ಸೆಡ್ ಅರ್ಲಿಯರ್ ಟು. ನಾನು ಮುಂಚಿನವೇ ಹೇಳಿದ್ದೀನಿ ಅಂದರೆ ಮೊದಲು ಹೇಳಿದಂತೆ ಅನ್ನುವಾಗ ಅದೇ ಥರ ಹೇಳಿದ್ದೇನೆ. ಸೊ ದಟ್ ಈಗ ಆನ್ಸರು ಆ್ಯಸ್ ಐ ಸೆಡ್ ಅರ್ಲಿಯರ್ ಟು ಯು. ಮೊದಲೇ ನಾನು ಹೇಳಿದಂತೆ. ನೆಕ್ಸ್ಟ್ ಐ ಡ್ಯಾಶ್ ಮ್ಯಾಂಗೋಸ್ ಅಂತಿದೆ. ನಾನು ಮತ್ತು ಮಾವಿನ ಹಣ್ಣು ಅಂತ. ಇವಾಗ ಅದೇನಾಗುತ್ತೆ ಆನ್ಸರು ಐ ಲೈಕ್ ಮ್ಯಾಂಗೋಸ್. ಲೈಕ್ ಅಂತಕ್ಕಂಥದ್ದು ಪ್ರಿಪೊಸಿಷನ್ಸ್ ಅಂತ. ಈ ರೀತಿ ದೆನ್ ಮೋರ್ ಓವರ್ ಇಂಪಾರ್ಟೆಂಟ್ ಡ್ಯೂರಿಂಗ್ ಅಂದರೆ ಆ ವೇಳೆಯಲ್ಲಿ. ಈ ಸ್ಟಾಕಿಂಗ್ ಇನ್ ದ ಕ್ಲಾಸ್ ರೂಮಲ್ಲಿ ಮಾತಾಡ್ತಾಯಿದ್ದೆ. ಯಾವಾಗ? ಒಂದು ಕ್ಲಾಸ್ ಅವರ್ಸಲ್ಲಿ. ಸೊ ದ್ಯಾಟ್ ಈ ಸ್ಟಾಕಿಂಗ್ ಡ್ಯೂರಿಂಗ್ ದಿ ಕ್ಲಾಸ್ ಅವರ್ಸ್. ಡ್ಯೂರಿಂಗ್ ಅದೇ ವೇಳೆಯಲ್ಲಿ. ಈ ಫಸ್ಟ್ ಇದು ಮಾಡಬೇಕಾಗಿರ್ತಕ್ಕಂಥದ್ದು ಪ್ಲೀಸ್ ಜಸ್ಟು ಕನ್ನಡ ಅರ್ಥ ಏನಿದೆ ಅದನ್ನು ಜಸ್ಟ್ ಒಂದು ಸರಿ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ ಅಷ್ಟೇ. ಡೋಂಟ್ ಅಗೇನ್ ಆ್ಯಂಡ್ ಅಗೇನ್ ಕನ್ನಡ ಅರ್ಥ ನೋಡೋಕೆ ಹೋಗಬಾರ್ದು. ಯಾಕೆಂದರೆ ಇಂಗ್ಲೀಷ್ ಮಸ್ಟ್ ಬಿ ಬೈ ಡೈರೆಕ್ಟ್ ಲಿಸನಿಂಗ್ ಆ್ಯಂಡ್ ಪ್ರಾಕ್ಟೀಸ್ ವಿತೌಟ್ ಕನ್ನಡ. ಸೊ ಇಲ್ಲಿ ಈ ವರ್ಡ್ಗಳನ್ನು ರೆಕಗ್ನೈಸ್ ಆ್ಯಸ್ ಇಟ್ ಈಸ್ ಡೈರೆಕ್ಟಾಗಿ ಹಾಗೇ ರಿಜಿಸ್ಟರ್ ಮಾಡ್ಕೊಳ್ಳಿ ಯುವರ್ ಮೈಂಡಲ್ಲಿ. ಈ ಒಂದು ಕೆಲವು ಎಕ್ಸಾಂಪಲ್ಗೋಸ್ಕರ ಒಂದು ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ. ಜಸ್ಟ್ ಟು ಗ್ರಾಸ್ಪ್ ಯುವರ್ ಅಟೆನ್ಷನ್. ಹಾಗಾಗಿ ಸೊ ಈ ವರ್ಡ್ನ ಮೀನಿಂಗ್ ಡೈರೆಕ್ಟ್ ತಿಳ್ಕೊಂಡು ಜಸ್ಟ್ ಆ ಸೆಂಟೆನ್ಸ್ಗೆ ಆ ವರ್ಡ್ ಆ್ಯಡ್ ಮಾಡ್ತಾ ಹೋದಾಗ ಅದೇನು ಇಟ್ ಗಿವ್ಸ್ ಸಮ್ ಕಂಪ್ಲೀಟ್ ಮೀನಿಂಗ್. ನಂತರದಲ್ಲಿ ಅಷ್ಟೇ ಮತ್ತೆ ಸೆಂಟೆನ್ಸ್ ಓದಿ ತದನಂತರ ಅದು ನಿಮಗೆ ಎಸ್ ಆರ್ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಬೈ ಅಂತಿದೆ ಇಲ್ಲಿ. ಸಿ ಈಸ್ ಕಮಿಂಗ್ ಡ್ಯಾಶ್ ಬಸ್ ಅಂತಿದೆ. ಸಿ ಈಸ್ ಕಮಿಂಗ್ ಬೈ ಬಸ್ಸು. ಸಿ ಈಸ್ ಕಮಿಂಗ್ ಕಾರ್ ಇದ್ದರೆ ಕಾರು, ಬೈ ಟ್ರೈನ್ ಇದ್ದರೆ ಟ್ರೈನು. ಬರೀ ಒಂದೊಂದೇ ಎಕ್ಸಾಂಪಲ್ಗಳು ಮಾತ್ರ ಹೇಳ್ತಾ ಇದ್ದೀನಿ. ಏನು ನೋಡಿ ಬಿಸೈಡ್ ಅಂತಂದರೆ ಪಕ್ಕ. ರಾಣಿ ಸ್ಟ್ಯಾಂಡಿಂಗ್ ವಾಣಿ ಅಂತಿದೆ. ಸೊ ದಟ್ ರಾಣಿ ಸ್ಟ್ಯಾಂಡಿಂಗ್ ಬಿಸೈಡ್ ಮೀನ್ಸ್ ಪಕ್ಕದಲ್ಲಿ ಅಂಥೇಳಿ. ಸೊ ಇದೇ ರೀತಿ ನೀವು ಈ ಒಂದು ಪದಗಳ ಅರ್ಥವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಸೊ ಐ ಸ್ಪೀಕ್ ಡ್ಯಾಶ್ ಮೈ ಫ್ರೆಂಡ್. ಐ ಸ್ಪೋಕ್ ಟು ಮೈ ಫ್ರೆಂಡ್. ಟು ಯಾರಿಗೆ? ಅವರಿಗೆ. ಆ್ಯಂಡ್ ಐ ಆಮ್ ಇನ್ ಟೈಮ್, ಐ ವಾಸ್ ಆನ್ ಟೈಮ್, ಇಟ್ ಈಸ್ ಆನ್ ದ ಟೇಬಲ್. ಆನ್ ಅಂತ ಪೊಸಿಷನ್ನ ಹೇಳುವಾಗ ಇದೇ ರೀತಿ ನೀವು ಇದನ್ನು ಪ್ರಿಪೊಸಿಷನ್ಸ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದರಲ್ಲಿ
ಕೆಲವೊಂದು ವಿಶೇಷತೆ ಅಂದರೆ ಹೂ ವರ್ ಯು ಟಾಕಿಂಗ್ ಡ್ಯಾಶ್ ಅಂತ ಇರ್ತದೆ, ಯಾರ ಜೊತೆಯಲ್ಲಿ ಅಂತ ಕ್ವಶನ್ ಬಂದ್ರೂ ಸಹ ಯಾರ ಜೊತೆ ಅನ್ನುವಾಗ ಇಲ್ಲಿ ನೋಡಿ ಟು ಬಂದಿದೆ, ಅಂದರೆ ಪ್ರಿಪರೇಷನ್ಸ್ ಕೊನೆಯಲ್ಲಿ ಬಂದಿದೆ. ಇದೊಂದು ವಿಶೇಷತೆ ಇರ್ತಕ್ಕಂಥದ್ದು. ಕೆಲವೊಂದು ಬಾರಿ ವಾಟ್ ಆರ್ ಯು ಲುಕಿಂಗ್ ಫಾರ್, ವಾಟ್ ಆರ್ ಯು ಲುಕಿಂಗ್, ಏನು ನೋಡ್ತಾ ಇದ್ದೀನಿ ಅನ್ಬೇನೆ, ಆದರೆ ಯಾವುದಕ್ಕೋಸ್ಕರ ನೋಡ್ತಾ ಇದೆಯೋ ವಾಟ್ ಆರ್ ಯು ಲುಕಿಂಗ್ ಫಾರ್. ಫಾರ್ ಅಂತಕ್ಕಂಥದ್ದು ಸಹ ಈ ಪ್ರಿಪರೇಷನ್ ಅಂಡರಲ್ಲಿ ಕ್ವಶನ್ ಬಂದು ಈ ರೀತಿ ಬಂದಾಗ ಕನ್ಫ್ಯೂಸ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಎಂಡಲ್ಲಿ ಬಿಫೋರ್ ಕ್ವಶನ್ ಮಾರ್ಕ್ ಒಂದು ಪ್ರಿಪೋಸಿಷನ್ ಅನ್ನೋದು ಕೇಳುತ್ತೆ. ನೆಕ್ಸ್ಟು ಟೈಮ್ ರಿಲೇಟೆಡ್ ಬಂದಾಗ ಆವಾಗ ಎಕ್ಸಾಮಿನೇಷನ್ ಎಲ್ಡ್ 4 o'clock ಅಂತ, ಸೊ ಅಲ್ಲಿ ಅಟ್ ಯು ಶುಡ್ ಫಿನಿಶ್ ಯುವರ್ ವರ್ಕ್ ವಿತಿನ್ ಟೈಮ್, ನೋಡಿ ಇನ್ ಬರುತ್ತೆ. ನೋಡಿ ಕೆಲವೊಂದು ವರ್ಡ್ಗಳು ಇನ್ ಟು ಅಟ್ ಕೆಲವೊಂದು ಟೈಮ್ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು ಪ್ರಿಪರೇಷನ್ಸ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನೀವು ಫಸ್ಟು ಇದು ಬೇಸಿಕ್ ವರ್ಡ್ಸ್ಗಳು, ಈ ವರ್ಡ್ಗಳನ್ನು ಅರ್ಥವನ್ನು ತಿಳ್ಕೊಂಡು ಈ ಸೆಂಟೆನ್ಸ್ ಒಂದೊಂದನ್ನೇ ಅಷ್ಟೇ ಹೇಳಿದ್ದೀನಿ. ಸೊ ದ್ಯಾಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಹಲವಾರು ಕ್ವಶನ್ ಪೇಪರ್ಗಳನ್ನು ನೋಡಿಕೊಂಡು, ಸೊ ಆ್ಯಂಡ್ ದೆನ್ ಯುವರ್ ಟಾಪಿಕ್ ವಿಲ್ ಬಿ ವೆರಿ ಈಸಿ. ದಿಸ್ ಆರ್ ಆಲ್ ಅಬೌಟ್ ಪ್ರಿಪರೇಷನ್ಸ್. ನಾನು ಒಂದು ಸಾರಿ ಒಂದು ಎಕ್ಸಾಂಪಲ್ಸ್ಗಳನ್ನು ಓದ್ತೇನೆ. ಪ್ಲೀಸ್ ಸ್ಟೇ ಫೋಕಸ್. ಐ ಆಮ್ ಕಮಿಂಗ್ ವಿತ್ ಮೈ ಫ್ರೆಂಡ್. I hate you because of your dirtiness. I am waiting for you. I am in the class. Please come out from the home. I am very fond of sweets. You shouldn't come out without mask. Mask illade. Is teaching dash the country, is teaching about the country, is standing dash the bus stop, is standing at the bus stop. I am coming dash Mysore, I am going to Mysore, I am coming dash Mysore, I am coming from Mysore ಆಗಿರ್ಬೋದು. ನೆಕ್ಸ್ಟ್, he jumped the river, he jumped into the river. We are standing the pillar, we are standing over the pillar. Next, he is moving dash Mysore, he is moving towards Mysore ಆ ಕಡೆಗೆ. The bird is flying over the sky, the bird is flying over the sky. And then he is standing the compound, he is standing behind the compound. I am standing dash at the school, I am standing in front of the school. ಇದರ ಮುಂದೆ I am the casteism, I am against the casteism. Dash I said earlier to you, as I said earlier to you. I mangoes, I like mangoes. He is Bangalore, he is from Bangalore. The players come after the rains. He is talking during his classroom. Next, since ಅಲ್ಲಿಂದ ಏಕೆಂದರೆ ಅಂದರೆ ಈಸ್ ಅನೇಬಲ್ ಟು ಪೇ ಸಿನ್ಸ್ ಈಸ್ ಅ ಪೂರ್, ಬಡವನಾದ್ದರಿಂದ ಅನ್ನುವಾಗ ಬರ್ತದೆ. ಆಮೇಲೆ ರೈಮಂಡ್ಸ್ ಇದರೆಲ್ಲ ಸಿನ್ಸ್ 1916. ಸೊ ಈ ರೀತಿ ಎಕ್ಸಾಂಪಲ್ ನೀವು ನೋಡ್ಬೋದು, ಅದ್ರ ಬಗ್ಗೆ ಫೋಕಸ್ ಮಾಡಿ. ಬೈ ಅಂತಕ್ಕಂಥದ್ದು ರಾ ಅಂತಕ್ಕಂಥದ್ದು ಹೇಳುತ್ತೆ. ಈಸ್ ಕಮಿಂಗ್ ಬೈ ಬಸ್. ಅಕ್ರಾಸ್, ಈ ಸ್ವಿಮ್ಮಿಂಗ್ ಅಕ್ರಾಸ್ ದಿ ರಿವರ್. ಥಿಂಕ್ ಬಿಫೋರ್ ಯು ಇಂಕ್, ನೋಡಿ ಬಿಫೋರ್ ಅಂತಕ್ಕಂಥದ್ದು prepositions. And then beside, Rani standing beside Vani. And then I am standing over the mat. Between, ನಡುವೆ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಬಿಟ್ವೀನ್ ಕಿರಣ್ ಆ್ಯಂಡ್ ವಾಣಿ, ಕಿರಣ್ ಆ್ಯಂಡ್ ವಾಣಿಯ ಮಧ್ಯದಲ್ಲಿದ್ದೇನೆ. ನೆಕ್ಸ್ಟ್, ವಿತಿನ್, ಕಂಪ್ಲೀಟ್ ಯುವರ್ ಹೋಮ್ವರ್ಕ್ ವಿತಿನ್ ಎ ಡೇ, ಒಂದು ದಿವಸದ ಒಳಗಡೆ ಹೋಮ್ವರ್ಕ್ ಮುಗಿಸು. ನೆಕ್ಸ್ಟ್, ರಿಚ್ ಲುಕ್ ಡೌನ್ ಅಪಾನ್ ದಿ ಪೂರ್. ರಿಚ್ ಸಾಹುಕಾರರು ಬಡವರನ್ನ ತುಂಬ ಕೀಳಾಗಿ ನೋಡ್ತಾರೆ. ಸೊ ಅಪಾನ್ ಅವರ ಮೇಲೆ. ಸೊ ಕಂಟೈನ್ ಅಂದರೆ ಒಳಗೊಂಡಿದೆ. ಇಟ್ ಕಂಟೈನ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್. ಇಸ್ ಕನ್ಸಿಸ್ಟ್ ಆಫ್ ಅಂದರೆ ಒಳಗೊಂಡಿರೋದು. ಇಟ್ ಕನ್ಸಿಸ್ಟ್ ಆಫ್ ಪೆನ್ಸ್ ಆ್ಯಂಡ್ ಬುಕ್ಸ್. ಅಮಾಂಗ್ ಅಂದರೆ ಮೂರಕ್ಕಿಂತ ಹೆಚ್ಚು, ಎರಡಕ್ಕಿಂತ ಹೆಚ್ಚಿದ್ದಾಗ ಅಮಾಂಗ್ ಬಳಸ್ತಕ್ಕಂಥದ್ದು. ಇಬ್ಬರು ಅಥವಾ ಎರಡು ವಸ್ತುಗಳ ಮಧ್ಯೆ ಇದೆ ಬಿಟ್ವೀನ್ ಬಳಸ್ತಕ್ಕಂಥದ್ದು. ಅವೆರಡನ್ನೂ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಇಯರ್. ಸೊ ಈ ಸ್ಟುಡ್ ಅಮಾಂಗ್ ದೆಮ್, ಅವುಗಳ ಮಧ್ಯದಲ್ಲಿ ನಿಂತಿದ್ದಾರೆ ಅಂತ. ಅವರು ಅಂತಿದ್ದಾರೆ ಬಹುವಚನ, ಹಾಗಾಗಿ ಇಲ್ಲಿ ಎರಡು ಕಾನ್ಸೆಪ್ಟ್, ಎರಡು ಪರ್ಸನ್ ಪ್ಲೇಸ್ಗಿಂತ ಹೆಚ್ಚಿಗೆ ಇದ್ದಾರೆ. ಪೀಪಲ್ ಫಾಟ್ ಅಮಾಂಗ್ ದೆಮ್ಸೆಲ್ವ್ಸ್, ಅಮಾಂಗ್ ಅವುಗಳ ನಡುವೆ ಜಗಳಾಡ್ತಿದ್ದಾರೆ. ಹವೆ
ದ ಥೀಫ್ ರನ್ ಅವೇ ಫ್ರಮ್ ದ ಪೊಲೀಸ್. ಅವೇ. ಆನ್. ಐ ವಾಸ್ ಆನ್ ಟೈಮ್. ದ ಬಿಲ್ಡಿಂಗ್ ಈಸ್ ಆನ್ ಸೇಲ್. ಇಟ್ ಈಸ್ ಆನ್ ದ ಟೇಬಲ್. ಅಂಟಿಲ್. ಡು ಯು ವೇಟ್ ಅಂಟಿಲ್ ರೈನ್ ಸ್ಟಾಪ್ಸ್. ಮಳೆ ನಿಲ್ಲೋವರೆಗೂ ನೀವು ಹ್ಯಾವ್ ಟು ವೇಟ್ ಅಲ್ಲಿವರೆಗೆ. ಅದೇ ರೀತಿ ಐ ಸ್ಪೋಕ್ ಟು ಮೈ ಫ್ರೆಂಡ್. ಇದೇ ರೀತಿ ಒಂದು ಪ್ರಿಪೊಸಿಷನ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.